ಕಾಶಿಗೆ ಹೊಂಟಿದ್ದ ಯಾರು? ಶೆಡ್ಜಿ. ಕಾಶಿಗೆ ಹೊಂಟಿದ್ದ. ಹೋಗುವಂತ ಸಂದರ್ಭದೊಳಗ ದಾರಿ ಒಳಗ ಅವನು ಚಪ್ಪಲ್ ಕಡಿತತ್ರಿ, ಉಂಗುಟ. ಚಪ್ಪಲ್ದ ಉಂಗುಟ ಕಡಿತು. ಹೋಗುವಂತ ಸಂದರ್ಭದೊಳಗಿನ ಏನ್ ಮಾಡ್ಬೇಕಂತ ಸೂರದಾಸ್ ಸಮಗರ್ ಚಪ್ಪಲ್ ಹೊಲಿತಿದ್ದ. ಚಪ್ಪಲ್ ಹೊಲಿತಿದ್ದ. ಅವನ ಕಡೆಗೆ ಹೋಗಿ ಚಪ್ಪಲವನ್ನ ರಿಪೇರಿ ಮಾಡ್ಕೊಂಡು ನಾ ಕಾಶಿಗೆ ಹೋಗ್ಬೇಕಂತ ಸೂರದಾಸ್ ಸಮಗರನ ಕಡೆಗೆ ಇವ ಚಪ್ಪಲ್ ಹೊಲಿಕ್ ಹೋದ್ರಿ, ಹೊಲಸಕ್ಕ. ಆ ಎಳೆಗ ಹೋದ, ಕೊಟ್ಟ, ಹೊಲ್ದ. ಅವಾಗ ಅವ 5 ರೂಪಾಯಿ, ಎಟ್ಟಪ್ಪ 5 ರೂಪಾಯಿ ತೆಗೆದು ಕುಡ್ಲಕ್ ಹೋದ. ಅವ ಕೇಳದ ಸೂರದಾಸ, ಎಲ್ಲಿಗೆ ಹೊಂಟಿದಿ? ನಾ ಕಾಶಿಗೆ ಹೊಂಟೀನಿ ಅಂದ. ಆ ಎಳೆಗವ ಸೂರದಾಸ್ ಸಮಗರ್ ಅಂತನ, ಪಾ ಕಾಶಿಗೆ ಹೊಂಟಿದೆ ಅಂದ್ರೆ ಬಹಳ ಸಂತೋಷ ಆಯ್ತು. ನಿನ್ನ 5 ರೂಪಾಯಿ ನನಗ್ ಕುಡ್ಬೇಡ, ಖರೆ ನಂದೊಂದು ಕೆಲಸದ ಮಾಡಂದವ. ಏನು? ಏನಿಲ್ಲ, ನೀ ಕಾಶಿಗೆ ಹೊಂಟಿದೆ ಅಂದ್ರ ನಾವೊಂದಿಟ್ಟು ತಾಂಬೂರು ಕೊಡ್ತಾ, ಈ ತಾಂಬೂರು ಒಯ್ದು ಗಂಗಾ ಮಾತಿ ಒಳಗ ಬಿಟ್ಟು ಬಿಡು ನನ್ನ ಹೆಸರು ಮೇಲೆ ಅಂತ ಹೇಳಿದ್ರು. ಆಯ್ತಪ್ಪ ಅಂತ ಹೇಳಿ ಆ ಬಡು ಸೂರದಾಸ್ ಕೊಟ್ಟಿರ್ತಕ್ಕಂಥ ತಾಂಬೂರವನ್ನು ತಗೊಂಡ ಹೊಂಟ ಶೆಡ್ಜಿ ಕಾಶಿಗೆ. ಹೊಂಟ 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 ಕಾಶಿಗೆ ಹೋದ. ಕಾಶಿಗೆ ಹೋಗಿ ಮುಟ್ಟದ. ಗಂಗಾ ಮಾತಿ ಒಳಗ ಸ್ನಾನ ಮಾಡ್ದ. ವಿಶ್ವನಾಥನಲ್ಲಿ ದರ್ಶನ ಮಾಡ್ದ. ದರ್ಶನ ಮಾಡಿ ತನ್ನ ದುಡ್ಡು ಬಿಡ್ಬೇಕಂತ ಹೊಳ್ಳಿ ನದಿ ದಂಡೆಗ ಬಂದು ತನ್ನ ದುಡ್ಡು ಬಿಟ್ಟು ಬರ್ಬೇಕನ್ನರ್ದಾಗ ಇವ ಏನು ಸೂರದಾಸ್ ತಾಂಬೂರು ಕೊಟ್ಟಿದಲ್ರಿ, ಆ ಎಳೆಗ ನೆನಪು ಬತ್ತು. ದಾರಿಗೊಂಟು ಬರಂತ ಸಮಯದೊಳಗೆ ಸೂರದಾಸ್ ಒಂದಿಟ್ಟು ತಾಂಬೂರು ಕೊಟ್ಟನ, ಅದಿಟ್ಟು ಬಿಡ್ಬೇಕತ್ತ ಹೇಳಿ ಆ ತಾಂಬೂರು ತೆಗೆದು ನೀರಾಗ ಬಿಡ್ಲಗತ್ತ. ನೀರಾಗ ಬಿಡ್ತಿದ್ದ. ಬಿಡುವಂತ ಸಂದರ್ಭದೊಳಗ ನೀರಿನೊಳಗಿಂದ ಬಿಳಿ ಸಿರಿ ಉಟ್ಟು ಕೈ ತುಂಬ ಹಸಿರು ಬಳಿ ತೊಟ್ಟು ಗಂಗಾ ಮಾತೆ ಹೆಣ್ಣು ಮಗಳನ್ನ ಬಂದು ಆ ತಾಂಬೂರವನ್ನು ತಗೊಂಡು ಹಿಂಗ ನೀರಾಗ ಅಂತರ್ಲೆ ತಗೊಂಡಕ್ಕೆ ನೀರಾಗ ಮುಣಿಗ್ ಹೋದಳತ್ರಿ. ಯಾರು ಬಿಟ್ಟಿದ್ರಿ? ಸೂರದಾಸ್ ಕೊಟ್ಟಿರ್ತಕ್ಕಂಥ ತಾಂಬೂರು ಶೆಡ್ಜಿ ಬಿಡ್ಲಗತ್ತಾನ. ಆ ತಾಮ್ರವನ್ನ ಬಿಡುವಂತ ಸಂದರ್ಭದೊಳಗೆ ಕೈ ತುಂಬ ಹಸಿರು ಬಳಿ ಉಟ್ಟಾಳ, ಬಿಳಿ ಸೀರೆ ಉಟ್ಟಾಳ. ತಾಯಿ ಗಂಗಾ ಮಾತೆ ಹಣಿಯಲ್ಲಿ ಅನ್ನ ತಿಲಕ ಹಚ್ಚಿಕೊಂಡು ಆ ಬಿಡ್ತಕ್ಕಂಥ ತಾಂಬೂರವನ್ನ ತಗೊಂಡು ಹಿಂಗ ನೀರಾಗ ಹೋಗಿ ಮುಳುಗು, ಎರಡೂ ಕೈ ತಗೊಂಡು ಮುಳುಗಿ ಬಿಟ್ಳು. ಆ ಎಳೆಗ ಅಂತ ನೀವ ಇದು ಏನಪ್ಪ ಈ ಚಿತ್ರ? ಒಂದು ಭಗಶ್ ದುಡ್ಡೆಲ್ಲ ನಾ ಬಿಟ್ಟಿನಿ, ನನ್ನ ದುಡ್ಡು ಹಿಂಗ ಒಟ್ಟ ಒಯ್ದಿಲ್ಲ. ಕೇವಲ ಇವ ಬಡವ ಸೂರದಾಸ್ ಕೊಟ್ಟಿರ್ತಕ್ಕಂಥ ಕೇವಲ ತಾಂಬೂರವನ್ನ ಈ ಹೆಣ್ಣು ಮಗಳು ಯಾವಾಗ ಕೇಳೋ ಏನೋ ಸುದ್ದಿ ಗೊತ್ತಿಲ್ಲ, ನೀರ್ನಂದು ಬಂದು ತಾಂಬೂರು ತಗೊಂಡು ಹೋಗ್ತಾಳಲ್ಲ, ಇದು ಎಂತ ಶಕ್ತಿಪ ಅಂತ ಹೇಳಿ ಅನ್ಕೋತ ಅದೇ ನದಿ ದಂಡಿ ಮ್ಯಾಗ ನಿಂತಾನ. ಮತ್ತೊಂದು ಕೈ ಹಸಿರು ಬಳಿ ಉಟ್ಕೊಂಡು ಮತ್ತೊಂದು ಕೈ ಮ್ಯಾಗ ಬತ್ತತ್ರಿ. ಮತ್ತೊಂದು ಕೈ ಮ್ಯಾಗ ಬತ್ತು. ಆ ಕೈ ಏನತ್ತತ್ರಿ? 25 ತೊಲಿದೊಂದು ಬಂಗಾರ ಬಳಿ ತಗೊಂಡು ಕೈ ಮ್ಯಾಗ ಬತ್ತತ್ತದು. 25 ತೊಲಿ ಬಂಗಾರದ ಬಳಿ ತಗೊಂಡು ಕೈ ಮ್ಯಾಗ ಬತ್ತು. ಆಕಾಶವಾಣಿ ಆಯ್ತು, ನನ್ನ ಭಕ್ತ ಸೂರದಾಸ್ ಒಯ್ದಿ ಬಳಿ ಕೊಡು ಅಂತ ಹೇಳಿ ಆಕಾಶವಾಣಿ ಆಯ್ತು. ಆಕಾಶವಾಣಿ ಆಯ್ತು. ಆಯ್ತಂತ ಹೇಳಿ ನಮಸ್ಕಾರ ಮಾಡಿ ಆ ಬಳಿ ತಗೊಂಡು ಕಿಶದಾಗ ಹಾಕೊಂಡ. ಆ ಗಂಗಾ ಮಾತೆ ಮತ್ತ ನೀರಿನೊಳಗ ಮಾಯ ಆದಳು. ಆ ಬಡವ ಸೂರದಾಸ ಕೊಡು ಅಂತ ಹೇಳಿ 25 ತೊಲಿ ಬಂಗಾರದ ಬಳಿ ತಗೊಂಡು ಕಿಶದಾಗ ಹಾಕೊಂಡು ದಾರಿ ಹಿಡ್ದ ಖರೆ ಮನಸ್ ಚಂಚಲ ಅಲಗತ್ತ ನೋಡ್ರಿ. ಹೆಂಗಲಗತ್ರಿ? 25 ತೊಲಿ ಬಂಗಾರದ ಬಳಿ ಅದ. ಗಂಗಾ ಮಾತ ಕೊಟ್ಟಾಳ, ಯಾರಿ ಕೊಡು ಅಂತ ಹೇಳ?
ಸೂರದಾಸಗ ಕೊಡು ಅಂತ ಹೇಳ್ಯಾಳ. ಖರೆ ಬಳಿ ಕಿಸದಾಗ ಹಾಕೊಂಡು ಮನಸ್ಸು ಚಂಚಲೈತತಿ ಇವನಿಗೆ. ಯಾಕ? ಇದು ಸೂರದಾಸಗ ಗೊತ್ತಿಲ್ಲ. ಈ ಬಳಿ ಅವನಿಗೆ ಕೊಡಬಾರ್ದು, ನಾನೇ ತಗೋಬೇಕಂತ ಇವನಲ್ಲಿ ಭಾವ ಬತ್ತತ್ರಿ. ನಾನೇ ತಗೋಬೇಕಂತ ಇವನಲ್ಲಿ ಭಾವ ಬತ್ತು. ಬಳಿ ತಗೊಂಡು ಸೂರದಾಸನ ಬಳಿ ಹೋಲಿಲ್ಲ. ಎಲ್ಲಿ ಹೋದ? ತನ್ನ ಮನೆಗೆ ಹೋದ. ತನ್ನ ಮನೆಗೆ ಹೋದ. ಲಕ್ಷ್ಯ ಇಡ್ರವ, ನೀವೆಲ್ಲ ಬಹಳ ಸುಂದರದ. ನಮ್ಮ ಜೀವನದಾಗ ನಮಗ ಮನುಷ್ಯ ಹಿಂಗ ಮಾಡ್ತದ. ಬಹಳ ಬೆರಿಕೆದ ಈ ಮನುಷ್ಯ. ಎಲ್ಲಾ ನಾವು ಹತೋಟಿಯಾಗಿ ಇಟ್ಕೋಬಹುದು, ಖರೆ ಮನುಷ್ಯಗೆ ಹತೋಟಿಯಾಗಿ ಇಟ್ಕೊಳ್ಳೋದು ಬಹಳ ದುರ್ಲಭದ ತಾಯಿ, ಬಹಳ ದುರ್ಲಭದ. ಅದಕ್ಕೆ ಹೇಳ್ತಾರ ಕಳಬೇಡ, ಕಳಬೇಡ. ಯಾವಾಗ ಬಳಿ ತಗೊಂಡ ಮನಸ್ಸು ಚಂಚಲಾಯ್ತು, ತನ್ನ ಮನೆಗೆ ಬಂದ. ಮನೆಗೆ ಬಂದ, ಮಡದಿ ಕೂತಿಳೋ, ಮಡದಿ ಕೂತಿಳೋ. ಆ ಎಳೆಗ ಬಹಳ ಹೌಸಾಗಿ ಬಿಟ್ಟಿದ್ದ. ಮನೆಗೆ ಹೋದ. ನಾ ಕಾಶಿಗೆ ಹೋಗಿದ. ಕಾಶಿಗೆ ಹೋಗಿ ನಿನಗೊಂದು 25 ತೊಲಿದೊಂದು ಬಂಗಾರದ ಬಳಿ ತಗೊಂಡು ಬಂದೀನಿ, ನಿನ್ನ ಕೈಗೆ ಬರ್ತದಿಲ್ಲ ನೋಡಂತತ್ರಿ ಇವ. ಏನ್ರಿ? ಕಾಶಿಗೆ ಹೋಗಿದ, 25 ತೊಲಿದೊಂದು ಬಂಗಾರದ ಬಳಿ ತಗೊಂಡು ಬಂದೀನಿ, ನಿನ್ನ ಕೈಗೆ ಬರ್ತದಿಲ್ಲ ಇದು ನೋಡು ಅಂತ ಹೇಳಿದಳು. ಆಕೆ ಹೆಂಡತಿ ಶಾಣೆ ಇದ್ದಳು. ಆಕೆನು ಆ ಬಳಿ ಹಿಂಗ ಕೈಯಾಗ ಹಿಡಿದಳು. ಆಕಿಗೆ ಹಿಂಗ ಅನಿಸ್ತತ್ರಿ, ವಿಚಾರ ಮಾಡ್ತಾಳೆ. ಓಹೋ, ಈ ಬಳಿ ನಾವು ಉಟ್ಕೊಳ್ಳೋದಲ್ಲ, ನಾವು ಬಡ್ರಿದ್ದೆವು. ಈ 25 ತೊಲಿ ಬಂಗಾರದ ಬಳಿ ನಾವು ಉಟ್ಕೊಳ್ಳೋರಲ್ಲ, ಇದು ನಮ್ಮ ಕಿಮ್ಮತ್ತಲ್ಲ. ಆ ಎಳೆಗಂತಾಳ, ಸ್ವಾಮಿ 25 ತೊಲಿ ಬಂಗಾರದ ಬಳಿ ಇದು ನಾವು ಉಟ್ಕೊಳ್ಳೋದಲ್ಲ, ಇದು ನಮಗೆ ಶೋಭಿಸುವುದಲ್ಲ, ಇದು ರಾಜ್ಯರು ಉಟ್ಕೊಳ್ಳುವಂತ ಬಳಿ ಅದ, ನಾವು ಉಟ್ಕೊಳ್ಳೋದಲ್ಲ. ಒಂದು ಕೆಲಸ ಮಾಡ್ರಿ. ಏನು ನೋಡ್ರಿ, ನಮ್ಮ ಊರೊಳಗೆ ಒಂದು ರಾಜ್ಯವಾಡಿ ಅದ, ಆ ರಾಜ್ಯ ಅದರ. ಇದು ರಾಜರು ಉಟ್ಕೊಳ್ಳೋ ಬಳಿ ಅದ, ರಾಜರು ಉಟ್ಕೊಳ್ಳೋ ಬಳಿ ಅದ. ಈ ಬಂಗಾರದ ಬಳಿ ಒಯ್ದು ರಾಜರಿಗೆ ಒಯ್ದು ಮಾರ್ರಿ, ಆ ದುಡ್ಡು ತಗೊಂಡು ಬಂದ್ರಿ ಅಂದ್ರೆ ಅದ್ರಾಗ ನಮ್ಮ ಉಪಜೀವನ ಸರಿಯಾಗಿ ನಡೀತದ, ಅದ್ರಾಗ ನಾವು ಬದುಕಕ್ಕೆ ಬರ್ತದ. ಇದು ನಾವು ಉಟ್ಕೊಳ್ಳೋ ಬಳಿ ಅಲ್ಲ, ರಾಜರು ಉಟ್ಕೊಳ್ಳೋ ಬಳಿ ಅದ. ಇದು ಒಯ್ದು ರಾಜರಿಗೆ ಮಾರಿ ದುಡ್ಡು ತೊಗೊಂಬರಿ ಅಂದಳಕಿ. ಆಯ್ತು ತಗೋ ಅಂತ ಹೇಳಿ ಆ ಬಂಗಾರ ಬಳಿ ತಗೊಂಡು ಎಲ್ಲಿ ಬಂದ್ರಿ? ರಾಜ್ಯವಾಡ್ಯಕ ಬಂದ. ರಾಜ್ಯನ ಕಡೆಗೆ ರಾಜ್ಯವಾಡ್ಯಕ ಬಂದ. ರಾಜ್ಯ ಕೂತಿದ್ದ. ಆಯಳೆಗಂತಾನೆ, ಯಪ್ಪ ನಮಸ್ಕರಿ ಅಂದ. ಯಾಕಪ್ಪ? ಏನಿಲ್ರಿ, ನಮ್ಮ ಬಡತಾನದಾಗ ಒಂದು ಬಂಗಾರದ ಬಳಿ ಅದ, ಅದು ಮಾರ್ಬೇಕಂತ ಬಂದೀನಿ. ಅದು ನೀವು ರಾಜರು ಉಟ್ಕೊಳ್ಳೋ ಬಳಿ ಅದ, ನಾವು ಉಟ್ಕೊಳ್ಳೋದಲ್ಲ. ಅದಕ್ಕೆ ಆ ಬಂಗಾರ ಬಳಿಯನ್ನ ನಿಮ್ಗೆ ಮಾರ್ಬೇಕಂತ ಹೇಳಿ ಬಂದೀನಿ. ಈ ಬಳಿಯನ್ನ ತಗೋರಿ ಅಂತ ರಾಜರಿಗೆ ಕೇಳ್ತಾನ್ರಿ. ಹೋಗಿ ರಾಜರಿಗೆ ಕೇಳ್ತಾನ. ಆ ಎಳೆಗ ಬಳಿ ತೆಗೆದು ಒಯ್ದು ರಾಜ್ಯಗ ತೋರಿಸ್ತಾನೆ. ರಾಜನ ಕೈಯಾಗ ಒಯ್ದು ಬಳಿ ಕೊಟ್ಟ. ರಾಜ ಕೈಯ ಹಿಡ್ದು ನೋಡ್ತಾನ. ಅವ ಏನ ಮಾಡಿದ್ರಿ? ಅವ ರಾಣಿಗೊಳದ. ಅವನ ಮಡದಿ ರಾಣಿಗೊಳದ. ಇಲ್ಲೊಬ್ಬ ಬಳಿ ಮಾರವ ಬಂದಾನ, ಬಳಿ ತಗೊಂಡು ಬಂದಾನ. ಖರೆ ನಿನ್ನ ಕೈ ಒಪ್ತದನಿಲ್ಲ, ಈ ಬಳಿ ಹಾಕೊಂಡು ನೋಡಕತ್ತಿ ಬಾ ಅಂತವ ರಾಜ. ಈ ಬಳಿ ಒಪ್ತದಿಲ್ಲ, ನೋಡಕತ್ತಿ ಬಾ ಅಂತಂದ. ಆ ಎಳೆಗ ಒಳಗಿಂದ ರಾಣಿ ಬಂದಳು. ಸೈತಿ ಬಂದು ನೋಡ್ತಾಳ. ಬಳಿ ಬಂಗಾರ ಬಳಿ, ರಾಜ್ಯ ರೂಢ ಬಳಿ. ಅದು ಕೈಯಾಗ ಹಾಕೊಂಡಳು. ಬಹಳ ಶೋಭೆ ಕಾಣತ್ರಿ ಈಕಿಗೆ, ಬಹಳ ಸುಂದರ ಕಾಣ್ತು. ಆ ಎಳೆಗ ಅದು ರಾಜ್ಯ ರೂಢ ಬಳಿ ಇತ್ತು, ಬಹಳ ಚಲೋ ಕಾಣಿಸ್ತು. ಆ ಎಳೆಗ ಅಂತಾಳಕ್ಕೆ, ಅಲ್ರಿ ಬಳಿ ಎಲ್ಲ ಬಹಳ ಚಲೋ ಅದ, ಬಹಳ ಚಲೋ ಅದ, ಬಹಳ ಸುಂದರ ಅದ, ಕೈಗೆಲ್ಲ ಚಲೋ ಕಾಣಿಸ್ತದ. ಖರೆ ಒಂದೇ ತಂದನಲ್ಲ, ಇದ್ರ ಜೋಡಿದೊಂದು ತೊಗೊಂಡ್ಬಾ ಅಂತ ಹೇಳ್ರಿ ಅಂದಳಕಿ. ಇವ ಹ್ಯಾಂಗ್ ತಂದಿದ್ರಿ ನಿಮಗ್ ಗೊತ್ತದಲ್ಲ. ಬಳಿ ಎಲ್ಲ ತಂದನ ಬಹಳ ಚಲೋ ಅದ, ಇದ್ರ ಜೋಡಿ ಬಳಿ ತೊಗೊಂಬಾ ಅಂತ ಹೇಳ್ರಿ. ಒಂಟೆ ಬಳಿ ಹ್ಯಾಂಗ ಅಂದಳಕಿ. ಆ ಎಳೆಗವ ರಾಜ್ಯ ಇದ್ದ. ಅವ ಅಂದ, ನೋಡಪ್ಪ, ಒಂದು ಬಳಿ ಉಟ್ಕೊಳಕ್ ಬರಲ್ಲ, ಒಂದೇ ಉಟ್ಕೊಳಕ್ ಬರಲ್ಲ, ಇದ್ರ ಜೋಡಿ ಬಳಿ ಒಂದ್ ತೊಗೊಂಡ್ಬಾ ಅಂದವ.
ಇಲ್ರಿಪ್ಪ ಇದು ಒಂದೇ ಅದ ಅಂದವ, ಮಗನ ಅಂದವ. ಬಳಿ ಒಂದಿರ್ತದ, ರಾಜ ಇದ್ದ. ಬಳಿ ಒಂದಿರ್ತದ, 25 ತೊಲಿ ಬಂಗಾರ ಬಳಿಯದ. ಎಲ್ಲಿ ತುಡುಗು ಮಾಡಿ ತಂದಿ? ಎಲ್ಲಿ ತುಡುಗು ಮಾಡಿ ತಂದಿ? 3 ದಿನ ಟೈಮ್ ಅದ. 3 ದಿನದಾಗ ಬಳಿ ತಂದು ಕೊಟ್ಟಿ ಚಲೋ. ಒಂದು ವೇಳೆ ಕೊಡ್ಲಿಲ್ಲ ಅಂದ್ರೆ ಗಲ್ಲು ಶಿಕ್ಷೆ ಮಾಡ್ತೀನಿ ಮಗನ ಅಂದ ರಾಜ. ಬಳಿ ತಂದು ಕೊಟ್ಟಿ ಚಲೋ, ಕೊಡ್ಲಿಲ್ಲ ಅಂದ್ರೆ 3 ದಿನದಾಗ ಗಲ್ಲು ಶಿಕ್ಷೆ ಅದ ಅಂದ. ರಾಜ್ಯ ಒಡೆದಂದು ಮಾರಿ ತೆಳಗ ಮಾಡಿ ಎದ್ದ. ದುಃಖ ಬರ್ಲಗತ್ತು, ಚಿಂತೆ ಆಗಲಗತ್ತು. ಯಾಕ ಮಾಡ್ದ ಈ ಕೆಲಸ ಅಂತ ತಿಳಿಬಾರ್ದೆಲ್ಲ ತಿಳಿಲಿಗೆ ಹಚ್ಚುತ್ತಾಯಿ. ಖರೆ ಬಳಿ ತರಬೇಕಾದ್ರೆ ಎಲ್ಲಿ ತಂದಿದವ? ಗಂಗಮ್ಮ ತಾಯಿ ಕೈಯನ್ನ ಬಳಿ ತಂದ. ಸೂರದಾಸರು ಕೊಡು ಅಂತ ಹೇಳು. ಖರೆ ಮನಸ್ಸವನ್ನ ಗದ್ದಲು ಮಾಡ್ಕೊಂಡ. ತುಡುಗು ಮಾಡಿ ಮನೆಗೆ ತಂದ್ರ ಪರಿಸ್ಥಿತಿ ಸಾಯುವಂತ ಎಳೆ ಬರ್ಲಾಗತ್ತು. ಆ ಎಳೆಗ ವಿಚಾರ ಮಾಡ್ದ. 3 ದಿನದಾಗ ಟೈಮ್ ಕೊಟ್ಟನ ರಾಜ್ಯ, ನನ್ನ ಪ್ರಾಣ ಹೋಗ್ತದ, ಇನ್ನು ಹ್ಯಾಂಗ ಮಾಡ್ಲಿ ಅಂತೇಳಿ, ಹ್ಯಾಂಗ ಬದುಕಬೇಕಂತ ಹೇಳಿ ಎಲ್ಲಿ ಬಂದ್ರಿ? ಓಡಿ ಓಡಿ ಏನಿಲ್ಲಿ ದಾರಿ ಒಳಗ ಸೂರದಾಸ್ ಸಮಗಾರ ಇದ್ದಲ್ಲ, ಅವನ ಬಲ್ಲೇ ಬಂದ. ಯಪ್ಪ, ನಿನಗ ಮೋಸ ಮಾಡಿ ಒಂದು ಬಳಿ ಒಯ್ದಿನೋ, ನಿನಗ ಮೋಸ ಮಾಡಿ ಒಂದು ಬಳಿ ಒಯ್ದಿನಿ. ಆ ಬಳಿ ಕಾಲಾಗ ನನಗ 3 ದಿನದಾಗ ಪ್ರಾಣ ಹೋಗಂತ ಪ್ರಸಂಗ ಬಂದದ. ನೀ ಏನ್ ಮಾಡ್ತಿ ಗೊತ್ತಿಲ್ಲ, ನನಗ ಇನ್ನೊಂದು ಬಳಿ ಕೊಟ್ಟಂದ್ರ ನನ್ನ ಪ್ರಾಣ ಉಳಿತದ. ನೀ ಹ್ಯಾಂಗ ಮಾಡ್ತಿ ನೋಡತ್ ಅವನಿಗೆ ಕೈ ಜೋಡ್ಸಗತ್ರಿ. ಯಾರು? ಶೇಡ್ಜಿ. 3 ದಿನದಾಗ ನನ್ನ ಪ್ರಾಣ ಹೋಗ್ತದ. ನನ್ನ ಪ್ರಾಣ ಉಳಿಬೇಕಾಗಿತ್ತು ಅಂತಂದ್ರ ನೀ ಇನ್ನೊಂದು ಬಳಿ ನಿನ್ನ ಹಂತಕ್ಕೆ ಅದ, ನಿನ್ನ ಹೊರತು ಮತ್ತೊಂದು ಸಿಗಲೆಪ್ಪ. ನೀ ಹ್ಯಾಂಗ ಮಾಡಿ ಉಳಿಸ್ತಿ ನೋಡಂತ ಹೋಗಿ ಅವನಿಗೆ ನಿಂತ. ಹಾ ಎಳೆಗ ಅವ ನಕ್ಕ ಸೂರದಾಸ, ಹೇ ಹುಚ್ಚ, ಒಂದು ಬಳಿ ಕಾಲಾಗ ಒಯ್ದಿದಿ, ಪ್ರಾಣ ಹೋಗು ಬಂದದ, ಠೀಕ್ ಅದ ನೋಡೋ. ಇಲ್ಲಿ ನನ್ನ ತೊಗಲು ನೆಣ್ಯಾಕಂತ ಧ್ವನಿ ಅದ, ಇಲ್ಲಿ ನಿಂದ್ರು, ಇಲ್ಲಿ ನಿಂದ್ರು, ಕೈ ಜೋಡಿಸಿ ನಿಂದ್ರು. ಆ ಎಳೆಗ ಅವ ಏನು ಮಾಡಿದ್ರಿ? ಅದ್ರ ಮ್ಯಾಲ ಒಂದು ಬಿಳಿ ಅರ್ಬಿ ಹಾಕದ, ಪೀತಾಂಬರ ಹಾಕದ. ಸೂರದಾಸ್ ಹೇಳ್ದನಂತ, ತಾಯಿ ಒಂದು 25 ತೊಲಿ ಬಂಗಾರದ ಬಳಿ ಕೊಟ್ಟಿದೆ ತಾ. ಆ ಬಳಿ ಕಾಲ ಇವನು ಪ್ರಾಣ ಹೋಗೋ ಪ್ರಸಂಗ ಬಂದದ ತಾಯಿ. ಇಲ್ಲಿಗೆ ಬಂದಾನ, ಇನ್ನೊಂದು ಬಳಿ ಕೊಟ್ಟೆತ್ತಂದ್ರ ಅವನು ಪ್ರಾಣ ಉಳಿತದತ್ತ ತಾಯಿ. ಇನ್ನೊಂದು ಬಳಿ ಕೊಡು ಅಂದಿವ ಸೂರದಾಸ. ಯಾವಾಗ ಸೂರದಾಸ ಅಂದಿದ ಕೂಡಲೇ ಧ್ವನಿ ಒಳಗಿದ ಮತ್ತೊಂದು ಕೈ 25 ತೊಲಿದು ಬಂಗಾರ ಬಳಿ ತಗೊಂಡು ಬತ್ತತ್ತು ನೋಡ್ರಿ. ಧ್ವನಿ ಒಳಗಿಂದ 25 ತೊಲಿ ಬಂಗಾರದ ಬಳಿ ತಗೊಂಡು ಬತ್ತು. ಆ ಎಳೆಗೆ ಹೇಳ್ತಾನ ಸೂರದಾಸ, ನೋಡ ಪ್ರಾಣ ಹೋಗ್ಲಾಗತ್ತದಲ್ಲ, ತಗೋ, ನಿನ್ನ ಪ್ರಾಣ ಉಳಿಸ್ಕೋ ಅಂತ ಹೇಳಿ ಆ ಬಳಿಯನ್ನ ಕೊಟ್ಟ. ತಗೊಂಡು ಎಲ್ಲಿ? ರಾಜ್ಯ ಒಡೆಕ ಬಂದ. ರಾಜ್ಯ ಒಡೆಕ ಬಂದ. ರಾಜನ ಕೈಯೋ ಒಯ್ದು ಬಳಿ ಕೊಡ್ತಾನ. ಈಗ ರೀಪ, ನನಗ 3 ದಿನ ನೀವು ಟೈಮ್ ಕೊಟ್ಟಿರಿ, ಇನ್ನೊಂದು ಬಳಿ ಹೇಳಿರಿ, ಅದೊಂದು ಬಳಿ ತಗೊಂಡು ಬಂದಿನಿ, ತಗೋರಿ ಅಂದವ. ಅದೊಂದು ಬಳಿ ತಂದಿನಿ, ತಗೋರಿ ಅಂದ. ಆ ಎಳೆಗಕ್ಕೆ ರಾಣಿ ಶಬ್ದಿ ಕೈಯ ಕೊಟ್ಟಾಗಿ ಅಡ್ಡು ಬಳಿ ಹಾಕೊಂಡಳು, ಬಂಗಾರದ ಬಳಿ, ರಾಜರೂಢ ಬಳಿ. ಎರಡು ಹಾಕೊಂಡು ಕೂಡಲೇ ಬಹಳ ಅವ್ರಿಗೆ ಆನಂದ ಆಯ್ತು, ಬಹಳ ಸಂತೋಷ ಆಯ್ತು. ಆ ಎಳೆಗ ರಾಣಿ ಶಬ್ದಿ ಹೇಳರತ್ರಿ, ರಾಜನ ಮಡದಿ ಏನ್ ಹೇಳ್ತಾಳ ನೋಡ್ರಿ. ಅವ ಒಂದು ಬಳಿ ತಗೊಂಡು ಬಂದಿದ್ದ. ಒಂದು ಬಳಿ ಕಾಲಾಗ ಅವನಿಗೆ ಪ್ರಾಣ ಹೊಡಿತಾ ಅಂತ ಹೇಳಿದ್ರಿ, ಗಲ್ಲು ಶಿಕ್ಷೆ ಮಾಡ್ತಾ ಅಂತ ಹೇಳಿದ್ರಿ. ಖರೆ ಎಡ್ಡು ಬಳಿ ತಂದು ಕೊಟ್ಟು ನಮಗ ಆನಂದ ಮಾಡ್ಯಾನಂತಂದ್ರ, ಬಳಿ ಕಿಮ್ಮತ್ ಅಟ್ಟೆ ಕುಡ್ಬೇಡ್ರಿ, ಅರ್ಧ ರಾಜಕೀಯ ಕುಡ್ರಿ ಅವನಿಗೆ ಅಂತ ಹೇಳತಕಿ. ನಮಗ ಆನಂದ ಮಾಡ್ಯಾನ, ಅರ್ಧ ರಾಜಕೀಯ ಕುಡ್ರಿ ಅಂತಂದಾಗ ಅವ ರಾಜ್ಯ ಅಂದ, ಹೊಯ್ದಪ್ಪ, ಯಾವಾಗ ನಾ ಪ್ರಾಣ ನಿನಗ ಹೊಡಿತಾ ಅಂದಾಗ ನಾ 2 ಬಳಿ ತಂದ ನಮಗ ಕೊಟ್ಟಿದಿ ಅಂದ್ರ ನಿನಗ ಅರ್ಧ ರಾಜಕೀಯ ಕೊಡ್ತೀನಿ ಅಂದ. ಆ ಎಳಗ ಭಾವ ಬತ್ತತ್ರಿ ಅವನಿಗೆ. ಏನತ್ತ? ಒಂದೇ ಬಳಿ ಕಾಲಾಗ ನನ್ನ ಪ್ರಾಣ ಹೋಗು ಪ್ರಸಂಗ ಬಂದಿತ್ತು, ಬರೇ ಒಂದು ಬಳಿ ತುಡುಗ ಮಾಡಿದೋ, ಈ ಅರ್ಧ ರಾಜಕೀಯದ ಮತ್ತ ನಾ ತಗೊಂಡಂತಂದ್ರ ನನ್ನಂತ ತುಡುಗ ಜಗತ್ತದಾಗ ಯಾವ ಇರ್ಲಿಯಪ್ಪ,
ಈ ರಾಜಕೀಯ ನನಗ ದಕ್ಕಲ್ಲ, ಬಳಿ ಕೊಟ್ಟ ಒಬ್ಬನ ಅವನ ಬಳಿ ಕೊಡಾಕತ್ರಿ ನೋಡ್ರಿ ಅವನಿಗಂತೀವ. ಹ ಈ ಬಳಿ ಕೊಟ್ಟ ಒಬ್ಬ ಅದಾನ, ಅವನಿಗೆ ಕೊಡಾಕತ್ರಿ ನಡ್ರಿ ಅಂತ ಹೇಳಿ ರಾಜಗ ಕರ್ಕೊಂಡು ಅವ ಸೂರದಾಸನ ಬಳಿ ಬಂದ. ಆ ಎಳೆಗ ಹೇಳ್ತಾನ, ಯಪ್ಪ, ಒಂದು ಬಳಿ ಕಲಾಗ ನನ್ನ ಪ್ರಾಣ ಹೋಗು ಪ್ರಸಂಗ ಬಂದಿತ್ತು, ನೀ ಮತ್ತೊಂದು ಬಳಿ ಕೊಟ್ಟು ನನ್ನ ಪ್ರಾಣ ಉಳಿಸಿದಿ. ಆ ಎರಡು ಬಳಿ ಕೊಟ್ಟಿದ್ದಕ್ಕಾಗಿ ರಾಜ್ಯರ ಆನಂದ ಯಾರ, ಸಂತೋಷ ಯಾರ. ಅರ್ಧ ರಾಜಕೀಯ ಕುಡ್ಲಕ್ ಬಂದಾರ, ಅದು ನನಗ ದಕ್ಕಲ್ಲ, ನಿನಗ ದಕ್ತದ, ನೀ ತಗೋ ಅಂದ. ನಿನಗ ದಕ್ತದ, ನೀ ತಗೋ ಅಂದಾಗ ಅವ ಏನ್ ಮಾಡಿದ್ರಿ, ಅವ ನಕ್ಕತ್ತ. ಸೂರದಾಸ್, ಹೇ ಹುಚ್ಚುಗೊಳೆ ಅಂದವ. ಹುಚ್ಚುಗೊಳ್ಯ, ಇಂತ 10 ರಾಜಕೀಯ ಕೊಡೋರು ನನ್ನ ಡೊಣ್ಯಾಗ ಕೂತಾರೋ, ನಿಮ್ಮ ಬಳಿ ನಿಮ್ಮ ರಾಜಕೀಯ ತಗೊಂಡ್ ನಾ ಏನ ಮಾಡ್ಲಿ, ಇಬ್ರು ಬಂದಿರಿ, ಇಬ್ರು ಅರ್ಧ ಸುಮ್ ತಿನ್ಕೊಂಡು ಮಾಡ್ಕೊಂಡು ಉಣು ಹೋರಿ ಅಂದತ್ರಿ ಇವ. 10 ರಾಜಕೀಯ ಕೊಡೋರು ನನ್ನ ಡೊಣ್ಯಾಗರ, ಇಬ್ರು ಬಂದಿರಿ, ಇಬ್ರು ಸುಮ್ ಮಾಡ್ಕೊಂಡ್ ತಿನ್ನು ಹೋರಿ, ನಿಮ್ಮ ರಾಜಕೀಯ ನನಗೆ ಬೇಕಾಗಿಲ್ಲ ಅಂದವ. ಎಂತ ಮಹಾತ್ಮ ಇದ್ದಿರ್ಬೇಕ್ರಿ, ಎಂತ ಭಾವ ಇದ್ದಿರ್ಬೇಕು. ಪುಣ್ಯಾತ್ಮರೇ, ಅದಕ್ಕೆ ಏನ್ ಹೇಳ್ತಾರ ಬಸವಣ್ಣನವರು, ಕಳಬೇಡ, ಕಳ್ಳತನ ಮಾಡಬೇಡಪ್ಪ. ಹೇಳಿಲ್ಲೇನ್? ಕಳ್ಳತನ ಮಾಡಬೇಡ ಎಲೆ ಮನವೇ, ಕಳ್ಳತನ ಮಾಡಬಾರ್ದು ಎಲೆ ಮನವೇ, ನೀ ಸುಳ್ಳತನ ಎಳಬ್ಯಾಡೋ ಎಲೆ ಮನವೇ. ಬಲ್ಲಂತ ಜ್ಞಾನಿಗಳು ಬಹಳಷ್ಟು ಹೇಳಿದರ, ಅಲ್ಲ ಅಂತನ ಬ್ಯಾಡೋ ಎಲೆ ಮನವೇ. ಯಾಕ್ ಚಿಂತೆ ಮಾಡ್ತಿದಿ ಎಲೆ ಮನವೇ, ನಿನಗ ಯಾತದ ಸುಖವಿಲ್ಲ ಎಲೆ ಮನವೇ. ಯಾತರ ಸುಖವಿಲ್ಲ ಎಲೆ ಮನವೇ. ಯಾಕ್ ಚಿಂತೆ ಮಾಡ್ತಿದಿ ಎಲೆ ಮನವೇ, ನಿನಗ ಯಾತದ ಸುಖವಿಲ್ಲ ಎಲೆ ಮನವೇ. ಲೋಕನಾಥನ ದಾನವ ಮಾಡಿ, ಲೋಕನಾಥನ ದಾನವ ಮಾಡಿ, ಸಾಕಾರ ಮಾಡಿಕೊಂಡು ಇರು ಮನವೇ. ಸಾಕಾರ ಮಾಡಿಕೊಂಡು ಇರು ಮನವೇ. ಯಾಕ್ ಚಿಂತೆ ಮಾಡ್ತಿದಿ ಎಲೆ ಮನವೇ, ನಿನಗ ಯಾತದ ಸುಖವಿಲ್ಲ ಎಲೆ ಮನವೇ. ಕಳ್ಳತನ ಮಾಡಬಾರ್ದು ಎಲೆ ಮನವೇ, ನೀ ಸುಳ್ಳತನ ಹೇಳಬ್ಯಾಡೋ ಎಲೆ ಮನವೇ. ಬಲ್ಲಂತ ಹಿರಿಯರು ಬಹಳಷ್ಟು ಹೇಳಿದರ, ಬಲ್ಲಂತ ಜ್ಞಾನಿಗಳು ಬಹಳಷ್ಟು ಹೇಳಿದರ, ಅಲ್ಲಂತನ ಬ್ಯಾಡೋ ಎಲೆ ಮನವೇ. ಅಲ್ಲಂತನ ಬ್ಯಾಡೋ ಎಲೆ ಮನವೇ. ಯಾಕ್ ಚಿಂತೆ ಮಾಡ್ತಿದಿ ಎಲೆ ಮನವೇ, ನಿನಗ ಯಾತದ ಸುಖವಿಲ್ಲ ಎಲೆ ಮನವೇ. ಆಶಯ ಅಳಿಬೇಕು ಎಲೆ ಮನವೇ, ಇದು ದೇಶಕ್ಕೆ ಸಂಸಾರ ಎಲೆ ಮನವೇ. ಆಶಯ ಅಳಿಬೇಕು ಎಲೆ ಮನವೇ, ಇದು ದೇಶಕ್ಕೆ ಸಂಸಾರ ಎಲೆ ಮನವೇ. ಶರದವರ ಮುಂದೆ ಜಾರಿ ಬೀಳದಂತೆ, ಶರದವರ ಮುಂದೆ ಜಾರಿ ಬೀಳದಂತೆ, ಪಾರಾಗಿ ಹೋಗಬೇಕು ಎಲೆ ಮನವೇ. ಪಾರಾಗಿ ಹೋಗಬೇಕು ಎಲೆ ಮನವೇ. ಯಾಕ್ ಚಿಂತೆ ಮಾಡ್ತಿದಿ ಎಲೆ ಮನವೇ, ನಿನಗ ಯಾತದ ಸುಖವಿಲ್ಲ
ಯಾತರ ಸುಖವಿಲ್ಲ ಯಾತರ ಸುಖವಿಲ್ಲ ಎಲೆ ಮನವೇ ಸಾಂಬ ಜೈನ ಪಾರ್ವತಿ ಪತಿ ಶಿವರ ಮಹಾದೇವನ್ ದೇವಿದಾಸ್ ಮಹಾರಾಜ್ ಕೀ ಜೈ. ಯಾಕ ಚಿಂತೆ ಮಾಡತಿ ಎಲೆ ಮನ್ನವೇ, ಎತರ ಸುಖ ಅದ ನಿನಗಪ್ಪ. 1 ಲಕ್ಷ ಇಡ್ರಿ, ಮನುಷ್ಯ 10 ಲಕ್ಷ ಗಳಿಸಿಕಿಸಿಂದ್ರೆ ಸುಖದಾಗ ಇರ್ತೀನಿ ಅಂದತ್ತಂದ್ರ 1 ದಿನ ದುಃಖದತ್ರಿ ಅವನಿಗೆ. ಯಾಕ? ದುಡ್ಡ್ರಿ ಅವನಿಗೆ ಬಿಟ್ಟು ಹೋಗ್ತದತ್ತ, ಅವರೇ ದುಡ್ಡಿಗೆ ಬಿಟ್ಟು ಹೋಗ್ತಾನ, 1 ದಿನ ದುಃಖಕ್ಕೆ ಕಾರಣ ಅದ. ಬೇಡ 10-15 ಲಕ್ಷ ಖರ್ಚು ಮಾಡಿ ಮನಿ ಕಟ್ಟಿ ಮನ್ಯಾಗ ಆರಾಮ್ಸ್ರಿ ಸುಖದಾಗ ಕುಂದ್ರಬೇಕತ್ತ ವಿಚಾರ ಮಾಡ್ದಂದ್ರ ಸುಖ ಇಲ್ಲ, ಮತ್ತ ದುಃಖದ ಹೇಳ್ತಾರ ಅವ್ರು. ಯಾಕ? 1 ದಿನ ಮನಿರೇ ನಿನಗ ಬಿಟ್ಟು ಹೋಗ್ತದ, ನೀರೇ ಮನಿಗೆ ಬಿಟ್ಟು ಹೋತಿ, ಇದು ದುಃಖಕ್ಕೆ ಕಾರಣ ಅದ. ಬೇಡ 10 ಎಕರೆ ಜಮೀನು ತಗೊಂಡು ಆರಾಮದಾಗ ಸುಖದಾಗ ಇದ್ದೀನಿ ಅಂತ ವಿಚಾರ ಮಾಡಿ 10 ಎಕರೆ ಜಮೀನು ತಗೊಂಡಕ್ಕೆ ಆರಾಮ್ ಇರಬಹುದತ್ತ ಅನ್ಕೊಂಡಂತಂದ್ರ ಅದನ್ನು ದುಃಖಕ್ಕೆ ಕಾರಣ ಅದ. ಯಾಕ? ಅದನ್ನು ಜಮೀನರೇ ಅವನಿಗೆ ಬಿಟ್ಟು ಹೋಗ್ತದ, ಅವರೇ ಜಮೀನಕ್ಕೆ ಬಿಟ್ಟು ಹೋಗ್ತಾನ. ಬಡತನ ಬತ್ತಂದ್ರ ಜಮೀನು ಮಾರಬೇಕು, ಸಿರಿವಂತಿಕೆ ಉಳಿತಂತಂದ್ರೆ ಈ ಜೀವ ಒಂದಿನ ಹುಟ್ಟಿದ ಬಳಿಕ ಸಾಯ್ಬೇಕು. ಒಮ್ಮೆ ಅದುರೇ ಬಿಡಬೇಕು, ಒಮ್ಮೆ ಇದುರೇ ಬಿಡಬೇಕು. ಆದ್ರೆ ನಿನಗ ದುಃಖಕ್ಕೆ ಕಾರಣ ಅದ. ಬೇಡ ಬಹಳ ಖರ್ಚು ಮಾಡಿ ದೊಡ್ಡ ಮೆರವಣಿಗೆ ಮಾಡ್ಕೊಂಡು ಲಗ್ನ ಮಾಡ್ಕೊಂಡು ಸುಂದರ ಕನ್ಯಾ ತೆಗೆದು ಲಗ್ನ ಮಾಡ್ಕೊಂಡು ಸುಖದಾಗಿರ್ಬೇಕು, ಮಕ್ಕಳು ಕೂಡ ಹೆಂಡತಿ ಕೂಡ ವಿಚಾರ ಮಾಡದಂದ್ರ ಇದನ್ನು ದುಃಖಕ್ಕೆ ಕಾರಣದ ಅಂತ ಹೇಳ್ತಾರ ಅವ್ರು. 1 ದಿನ ಹೆಣ್ತಿರೇ ನಿನಗ ಬಿಟ್ಟು ಹೋಗ್ತಾಳೋ, ನೀರೇ ಹೆಣ್ತಿಗೆ ಬಿಟ್ಟು ಹೋಗ್ತಿ. ಬಿಟ್ಟು ಹೋಗಾಗ ಮತ್ತ ದುಃಖದ, ಸುಖ ಎಲ್ಲದ ನಿನಗತ್ತ ಕೇಳ್ತಾರ ಅವ್ರು. ಎಲ್ಲಿ ಸುಖ ಅದಪ್ಪ? ದುಃಖದೋ, ದುಃಖ ತುಂಬ್ಯಾದ. ನೀ ಸುಖದಾಗಿರ್ಬೇಕಾಗಿತ್ತು ಅಂತಂದ್ರ ಇದ್ರಾಗ ಏನ್ ಇದ್ಯಲ್ಲ ಇದಕ್ಕ ಮೈಗೆ ಹಚ್ಕೋಬೇಡ, ಇದ್ರಾಗಿರು, ಮೈಗೆ ಹಚ್ಕೋಬೇಡ. ಸುಖನೇ ಸಿಗಬೇಕಾಗಿತ್ತು ಅಂತಂದ್ರ ಪರಮ ಪೂಜ್ಯ ಅಪ್ಪ ದೇವಿದಾಸರ ಪಾದ ಹಿಡಿ, ಆದಿಶಕ್ತಿ ಪಾದ ಹಿಡಿ, ನೀ ಸುಖದಾಗಿರ್ತಿ ಅಂತ ಹೇಳ್ತಾರ ಅವ್ರ ಪಾದ ಹಿಡಿ, ನಿನಗ ಮಾತ್ರ ಅಲ್ಲಿ ಸುಖ ಸಿಗ್ತದ. ಯಾಕ? ಇಲ್ಲಿ ಬಸವಣ್ಣನವ್ರು ಏನ್ ಹೇಳ್ತಾರ? ಕಳಬೇಡ ಕಳಬೇಡ, ಹೊರಗಟ್ಟಿ ಅಲ್ಲ ನಿನ್ನ ಮನಸ್ಸು ಬೆರಿಕದ, ಮನಸ್ಸು ಹತೋಟಿಯಾಗಿಡು, ಮಾಡಬಾರ್ದ ಕೆಲಸ ಮಾಡಕ್ ಹಸ್ತದಪ್ಪ, ಕಳಬೇಡ ಅಂತ ಹೇಳ್ತಾರ.